ನವೆಂಬರ್ನಲ್ಲಿ ಸಂಪುಟ ಪುನರಚನೆ ಫಿಕ್ಸ್. ಕ್ಯಾಬಿನೆಟ್ ಪುನರಚನೆ ಸುಳಿವು ಕೊಟ್ಟಿದ್ದಾರೆ ಸಿಎಂ ಡಿನ್ನರ್ ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆಯಾಗಿದೆ. ಡಿಕೆಶಿ ಊಟ ಮಾಡಿ ತೆರಳಿದ ಬಳಿಕ ಮಹತ್ವದ ಚರ್ಚೆ ನಡೆಸಲಾಗಿದೆ. ಇನ್ನು ಡಿಕೆಶಿ ಹೊರಗೆ ಹೋಗ್ತಿದ್ದಂತೆ ನಾಯಕತ್ವದ ಬಗ್ಗೆ ಪ್ರಸ್ತಾಪವಾಗಿದೆ. ನಾಯಕತ್ವದ ಬಗ್ಗೆ ಗೊಂದಲ ಬೇಡ ಅಂತ ಸಿಎಂ ಹೇಳಿದ್ದಾರೆ. ಸಭೆ ಬಳಿಕ ಕೆಲ ಸಚಿವರ ಜೊತೆ ಸಿಎಂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ನಾಯಕತ್ವದ ಬಗ್ಗೆ ಗೊಂದಲ ಬೇಡ. ಸಭೆ ಬಳಿಕ ಕೆಲ ಸಚಿವರ ಜೊತೆ ಸಿಎಂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಹಾಗಾಗಿ ನಾಯಕತ್ವದ ಬಗ್ಗೆ ಗೊಂದಲ ಬೇಡ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಡಿನ್ನರ್ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರಲಾಗುತ್ತಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮೀಟಿಂಗ್ನಲ್ಲಿ. ಮುಂದಿನ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ನೀಡುವ ಸಾಧ್ಯತೆ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬಗ್ಗೆ ಪರ ವಿರೋಧ ಚರ್ಚೆಗಳು ಎದ್ದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿನ್ನರ್ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಷೇಧಿಸಬೇಕು ಅಂತ ಹೇಳಲಾಗ್ತಾ ಇತ್ತು. ಇನ್ನು ಮುಂದಿನ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಒಪ್ಪಿಗೆ ನೀಡುವ ಸಾಧ್ಯತೆ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬಗ್ಗೆ ಈಗ ಪರ ಹಾಗೆ ವಿರೋಧವಾಗಿ ಮಾತುಕತೆಗಳು ಕೇಳಿಬಂದಿತ್ತು. ನಿಷೇಧ ಹೇರುವಂತೆ ಬಹುತೇಕ ಸಚಿವರ ಒತ್ತಾಯ ಕೇಳಿಬಂದಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನಕ್ಕೆ ಸಿಎಂ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಬಿಹಾರ ಎಲೆಕ್ಷನ್ ಬಗ್ಗೆ ಮಾತ್ರ ಮಾತುಕತೆ ನಡೆಯಲಾಗಿದೆ. ಬಿಹಾರ ವಿಧಾನಸಭಾ ಚುನಾವಣೆ ತಂತ್ರಗಾರಿಕೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ತಯಾರಿಯ ಬಗ್ಗೆ ಮಾತನಾಡಲಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ಚರ್ಚಿಸಲಾಗಿದೆ ಎನ್ನಲಾಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಸಿಎಂ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ? ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಾವೇರಿ ನಿವಾಸದಲ್ಲಿ ಎಲ್ಲಾ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಯಾಕೆಂದ್ರೆ ನವೆಂಬರ್ ಕ್ರಾಂತಿ ಅನ್ನೋದು ಒಂದಾದ್ರೆ, ಅದೇ ರೀತಿ ಈ ತಿಂಗಳು ಅಂದ್ರೆ ಬಿಹಾರ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಇದು ಸಾಕಷ್ಟು ಮಹತ್ವನ ಪಡ್ಕೊಂಡಿರೋದು. ಯಾಕೆಂದ್ರೆ ಹೈಕಮಾಂಡ್ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಅದೇ ರೀತಿ ಡಿಸಿಎಂಗೂ ಕೂಡ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬಿಹಾರ್ ಚುನಾವಣೆಯಿಂದ ಯಾವ ರೀತಿ ಅದನ್ನ ಕಾರ್ಯಗಳನ್ನ ನಾವು ಮಾಡ್ಬೇಕು ಮತ್ತು ಬಿಹಾರ್ ಚುನಾವಣೆಯಲ್ಲಿ ಇಲ್ಲಿನ ಸಚಿವರಾಗಿರ್ಬೋದು ಮತ್ತು ಸಿಎಂ ಆಗಿರ್ಬೋದು ಯಾವ ರೀತಿ ತೊಡಗಿಸ್ಕೋಬೇಕು ಎಂಬ ಬಗ್ಗೆ ಕೂಡ ಕೆಲವೊಂದು ಪಟ್ಟಿಯನ್ನ ರೆಡಿ ಮಾಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ರು ಎಂಬುದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು. ಅದರಿಂದಾಗಿ ಈ ಡಿನ್ನರ್ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯರು ಎಲ್ಲಾ ಸಚಿವರನ್ನ ಕರೆದು ಈ ವಿಚಾರವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಿರೋದು. ಇದರಲ್ಲಿ ಈಗಾಗಲೇ ಬಿಹಾರ್ ಚುನಾವಣೆಯಲ್ಲಿ ಯಾರೆಲ್ಲ ಕಾರ್ಯವನ್ನ ನಿರ್ವಹಿಸಬೇಕು ಮತ್ತೆ ಅದೇ ರೀತಿಯಾದಂತೆ ಯಾರೆಲ್ಲ ಹೋಗಿ ಪ್ರಚಾರದಲ್ಲಿ ಭಾಗಿಯಾಗಬೇಕು ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ. ಅದೇ ರೀತಿ ಮುಂದೆ ಬರುವಂತಹ ಬಿಬಿಎಂಪಿ ಚುನಾವಣೆ ಆಗಿರ್ಬೋದು, ಮತ್ತೆ ಲೋಕಲ್ ಬಾಡಿ ಚುನಾವಣೆಗಳ ಆಗಿರ್ಬೋದು, ಮತ್ತೆ ಪಂಚಾಯತ್ ಚುನಾವಣೆ ಆಗಿರ್ಬೇಕು, ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಿರುವಂತದ್ದು. ಅಲ್ಲಿ ಯಾವ ರೀತಿ ನಾವು ಗೆಲ್ಬೇಕು ಮತ್ತೆ ಇದರಿಂದ ಯಾವ ರೀತಿ ಅಂದ್ರೆ ನಾವೀಗ ಕೊಟ್ಟಿರುವಂತಹ ಗ್ಯಾರಂಟಿಗಳಿಂದ ನಮ್ಗೆ ಯಾವ ರೀತಿಯಾದಂತಹ ಪಾಸಿಟಿವಿಟಿ ಇದೆ ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಿ ಅದರ ಬಗ್ಗೆ ಕೂಡ ಸಚಿವರಿಂದ ಹೇಳಿಕೆಗಳನ್ನ ಪಡೆದಿರುವಂತದ್ದು. ಮತ್ತೆ ಕ್ಷೇತ್ರದ ಕಡೆ ಹೆಚ್ಚು ಗಮನ ಒತ್ತು ಕೊಡಿ ಎಂಬ ಬಗ್ಗೆ ಕೂಡ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಸಮೀಕ್ಷೆ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನ್ ನಡೀತಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ
ಜನರಲ್ಲಿ ನಮ್ಮ ಬಗ್ಗೆ ಏನ್ ಅಭಿಪ್ರಾಯಗಳು ಹೋಗ್ತಿದೆ ಮತ್ತು ವಿಪಕ್ಷಗಳು ಯಾವ ರೀತಿಯಾದಂತ ನಮ್ಮ ಮೇಲೆ ಗೂಬೆಯನ್ನ ಕೂರಿಸ್ತಿದ್ದಾರೆ, ಇದಕ್ಕೆ ನಾವು ಯಾವ ರೀತಿ ಟಕ್ಕರ್ಗಳನ್ನ ಕೊಡ್ಬೇಕೆಂಬ ಬಗ್ಗೆ ಕೂಡ ಸಚಿವರಿಗೆ ಮತ್ತು ಎಲ್ಲರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು DK ಅವರು ಕೆಲವುಗಳ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಸರ್ಕಾರ ಪರವಾಗಿ ಎಲ್ಲ ಸಚಿವರು ನಿಲ್ಬೇಕೆಂಬ ಸೂಚನೆಯನ್ನ ಕೂಡ ಸಂಪೂರ್ಣವಾಗಿ ಕೊಟ್ಟಿರುವಂತದ್ದು. ಮತ್ತೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಥವಾ ನಾಯಕತ್ವ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎಂಬುದು ಕೂಡ ಕಳೆದ 3 ತಿಂಗಳಿಂದಲೂ ಸಂಪೂರ್ಣವಾಗಿ ಚರ್ಚೆ ಆಗ್ತದೆ. ಯಾಕೆಂದ್ರೆ ಅಧಿಕಾರಕ್ಕೆ ಬಂದಾಗ 2.5 ವರ್ಷ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗ್ತಿದೆ ಎಂಬ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಆರಂಭ ಆಗಿರುವಂತದ್ದು. ಅದರಿಂದಾಗಿಯೇ ಎಲ್ಲಾ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನ ಸಿಎಂ ಸಿದ್ದರಾಮಯ್ಯರು ಮಾಡಿರೋದು. ಯಾಕೆಂದ್ರೆ ಒಂದು ವೇಳೆ ಪುನರ್ರಚನೆ ಆದಿದ್ದೇ ಆದಲ್ಲಿ ಯಾವ ಸಚಿವರನ್ನ ತೆಗಿಬೇಕು ಮತ್ತೆ ಅವರನ್ನ ಅವರ ವಿಶ್ವಾಸವನ್ನ ಯಾವ ರೀತಿ ಗಳಿಸ್ಬೇಕು ಮತ್ತು ಹೈಕಮಾಂಡ್ ಈಗ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಸೂಚನೆಯನ್ನ ಕೊಟ್ಟಿದೆ ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಿರುವಂತದ್ದು. ಅದರಲ್ಲೇ ಅಲ್ಲದೆ ಒಂದು ವೇಳೆ ಪುನರ್ರಚನೆ ಆದರೆ ಯಾವೆಲ್ಲ ಸಚಿವರನ್ನ ತೆಗಿಬೇಕು ಮತ್ತೆ ಇದರಿಂದ ಸರ್ಕಾರಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅಥವಾ ಇದನ್ನ ಯಾವ ರೀತಿಯನ್ನ ನಾವು ನಿಭಾಯಿಸ್ಬೇಕು ಮತ್ತೆ ಅದೇ ರೀತಿ ನಾವೆಲ್ಲರೂ ಅಲ್ಲಿ ಈ ಏನು ಡಿನ್ನರ್ ಮೀಟಿಂಗ್ ಇದೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಲ್ಲ ಇದು ದಾರಿಯನ್ನ ತೆಗೆಯುತ್ತೆ ಮತ್ತೆ ಯಾವ ರೀತಿಯಾದಂತ ಬೆಳವಣಿಗೆಗೆ ಕಾರಣ ಆಗುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ತನುಜಾ. ಓಕೆ ಮಾರುತಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಜನರಲ್ ಡಿಸ್ಕಷನ್ ಇತ್ತು ಲಾಸ್ಟ್ ಟೈಮ್ ಕೂಡ ಏನು ಸಾಹೇಬರು ಕರೆದಿದ್ರು, ಅದೇ ರೀತಿಯಾಗಿ ಕರೆದಿದ್ರು. ಈ ಬಾರಿ ಕೂಡ ಎಲ್ಲ ಸಚಿವರು ಕರೆಸ್ಬಿಟ್ಟು ಸೊ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳಿಸಿರ್ತಕ್ಕಂಥ ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥ ಏನಿಲ್ಲ ಸರ್. ಯಾವ ವಿಚಾರದಲ್ಲಿ ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ ಸರ್? 1 to 1 ವಿಚಾರನ ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಜನರೆಲ್ಲ ಕರೆಸಿ ಮಾತಾಡಿ ಅಟ್ ಎ ಟೈಮ್ ರಾದರ್ ದನ್ ಹ್ಯಾವಿಂಗ್ ಎ ಪ್ರೈವೇಟ್ ಮೀಟಿಂಗ್. ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆಗಳು ಬರ್ತಾ ಇದೆ. 5 ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ. ಮತ್ತೆ ಗ್ರಾಮಾಂತರ ಪ್ರದೇಶದವರಿಗೆ ZPTP ಇನ್ನೂ ಆಗಿಲ್ಲ. ಇನ್ನೂ ಹಲವಾರು ಮಂತ್ರಿಗಳು ಈಗ ಬರ್ತಾ ಇದ್ದಾರೆ. ನನಗೆ ಇಲಾಖೆದು ಏನು ಮಂಡ್ಯ ಯೂನಿವರ್ಸಿಟಿ ವಿಚಾರದಲ್ಲಿ ಫಿಲಿಪೈನ್ಸ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅನುಮತಿ ಪಡೆದು ಹೋಗ್ತಾ ಇದ್ದೀನಿ. ಏನ್ ಮೀಟಿಂಗ್ ಈಗ ಪ್ರಾರಂಭ ಆಗಿದೆ.